ಆಡಳಿತ ಮಂಡಳಿ ಸರಿ ಇಲ್ಲ ಸರ್. ಇಲ್ಲಿ ಶಾಸಕರು ರೆಡಿ ಇಲ್ಲ ಸರ್. ದೇವ್ರಿಗೆ ಹೋಗೋಣಪ್ಪ ಅಂದ್ರೆ ಸರ್ ರಾಣೆಬೆನ್ನೂರಿಗೆ ಉಳ್ಕೊಂತಾರೆ. ಚೆನ್ನಾಗಿರೋ ಹೋಟ್ಲ್ ಅಲ್ರಿ ನಮ್ಮಲ್ಲಿ ಮೇನ್ ಪ್ರಸಾದದ ವ್ಯವಸ್ಥೆ ಅಲ್ಲ ಸರ್. ನಮ್ಮ ಹಾವೇರಿ ಜಿಲ್ಲೆಗಳು ಇಂಥ ಪುಣ್ಯಕ್ಷೇತ್ರ ಸಿಗೋದ ಭಾಳ ಅಪ್ರೂಪ ರೀ. ಅಭಿವೃದ್ಧಿ ಅಂತಕ್ಕಂಥ ಜೀರೋ ಸರ್. ಶ್ರೀ ಕ್ಷೇತ್ರ ದೇವರಗುಡ್ಡ ಮೈಲಾರಲಿಂಗೇಶ್ವರ ಅಂತ 2ನೇ ಸ್ಥಾನದೊಳಗೆ ಇರ್ತಕ್ಕಂಥ ಒಂದು ಬ್ರದರ್ ಅಂದರೆ ಅಣ್ಣ ತಮ್ಮ ಸ್ಥಾನದೊಳಗೆ ಇರ್ತಕ್ಕಂಥ ಇದ್ರಿದೆ. ಇದು ಮೈಲಾರಲಿಂಗೇಶ್ವರ ಮತ್ತು ಗುಡ್ಡದ ಒಡೆಯ ಮಾರ್ತಾಂಡ ಭೈರವ ಅಂತ ಹಲವಾರು ನಾಮ ಅಂಕಿತಗಳಲ್ಲಿ ಕರೀತಾರೆ. ಮತ್ತು ಇದು ಜ್ಯೋತಿರ್ಲಿಂಗವಾಗಿರುತ್ತದೆ. ಭೂಮಿಗೆ ಟಚ್ಚಲ್ಲ ಉದ್ಭವ ಲಿಂಗ. ಇಲ್ಲಿ ಮಂಕಾಸುರ ಮಲ್ಲಾಸುರ ಎಂಬ ರಾಕ್ಷಸರು ಹುಟ್ಟಿ ಅವರು ಸಂಹಾರ ಮಾಡ್ತಾರೆ. ಇದು ಸಣ್ಣ ಮೈಲಾರದು. ಇದು ದೇವ್ರಗುಡ್ಡ ಅಂತಾರೆ. ಇದು ಗುಡ್ಡದ ಮೇಲೆ ಇದು ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ ಅಂತ ಬರುತ್ತೆ. ಅದು ಹೂವಿನಡಗಲಿ ತಾಲೂಕು. ದೇವ್ರಗುಡ್ಡ ಪ್ರಾಧಿಕಾರವನ್ನು ವಿಧಾನಸೌಧದಲ್ಲಿ ಮಂಡನೆ ಮಾಡ್ಯಾರಿ. ಆದರೆ ಇನ್ನೂ ರೂಢಿಯಲ್ಲಿ ಬಂದಿಲ್ಲ. ನಾವು ಮೇನ್ ಸರ ಬಂದಂಥ ಭಕ್ತರಿಗೆ ಉಳ್ಕೊಳಂಥ ವ್ಯವಸ್ಥೆ ರೀ, ಊಟದ ವ್ಯವಸ್ಥೆ ಬೇಕು ಸರ್. ಹಂಗಾದ್ರೆ ನಮ್ಮ ದೇವ್ರಗುಡ್ಡ ಎತ್ತರ ಸ್ಥಾನಕ್ಕೆ ಹೋಗತ್ತೆ ರೀ. ಉಳ್ಕೊಳಕ್ಕೆ ವ್ಯವಸ್ಥೆ ಐತಿಪ್ಪ ಅಂದ್ರೆ ಇಲ್ಲಿ ಇವತ್ತಿಗಾದ್ರೂ ಉಳ್ಕೊಳಕ್ಕೆ ವ್ಯವಸ್ಥೆ ಚೆನ್ನಾಗಿಲ್ಲ ಸರ್. ಅಷ್ಟು ರೂಮಿಂಗ್ ಸೌಲಭ್ಯಗಳಿಲ್ಲ, ವಸತಿ ಗೃಹಗಳು ಮೇನ್ ಇಲ್ರಿ. ಮತ್ತು ಮೇನ್ ಶೌಚಾಲಯ ಇಲ್ರಿ. ಪಾಪ ಹೊರಗಡೆದ ಬಂದಂಥವ್ರಿಗೆ ಶೌಚಾಲಯದ ತೊಂದರೆ ಅಂತ ಭಾಳ ಐತೆ. ದೇವ್ರಿಗೆ ಹೋಗೋಣಪ್ಪ ಅಂದ್ರೆ ಸರ್ ರಾಣೆಬೆನ್ನೂರಿಗೆ ಉಳ್ಕೊಂತಾರೆ. ಹಂಗೆ ಬಂದು ಹಂಗೆ ಹೋಗ್ತಾರೆ ಸರ್. ಉಳ್ಕೊಂಡು ಹೋಗ್ಬೇಕಂದ್ರೆ ಇಲ್ಲ ಇಲ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿಲ್ಲ ಅಂತ ಅಂದು ಹೋಗೋದವರು ಒಂದು ಲಕ್ಷಾನುಗಟ್ಟಲೆ ಜನ ಅದಾರೆ. ಚೆನ್ನಾಗಿರೋ ಹೋಟ್ಲ್ ಅಲ್ರಿ ನಮ್ಮಲ್ಲಿ ಮೇನು. ಹಂಗಾಗಿ ಊಟದ ವ್ಯವಸ್ಥೆ ಪ್ರಸಾದ ಕೇಳ್ಕೊಂಡ್ಬರ್ತಾರೆ ದೂರದ ಸರ. ಈ ಪ್ರಸಾದದ ವ್ಯವಸ್ಥೆ ಅಲ್ಲ ಸರ್. ಈ ದೇವಸ್ಥಾನ ಅಂತ ಬಂದ್ರೆ ಸರ ಆಡಳಿತ ಮಂಡಳಿ ಇನ್ನೂ ಸರಿ ಇಲ್ಲ ಸರ್. ಮತ್ತು ಇದ್ದಿದ್ದೆ ಇದು ಹೊರಗಿನಾರ ತೊಗೊಂಡು ಮಾಡಿದ್ರೆ ಅನುಕೂಲ ಸರ್. ಅಭಿವೃದ್ಧಿ ಅಂತಕ್ಕಂಥ ಜೀರೋ ಸರ. ಗೋರ್ಮೆಂಟ ಮಾಡ್ಬೇಕು ಸರ್. ಮಾಡಿದರೆ ಗೋರ್ಮೆಂಟ್ ಅಂತ ಕಣ್ಣೆತ್ತಿ ನೋಡೋದು ಸರ್. ಈ ಕಡೆಗೆ ಇಂಥ ಪುಣ್ಯಕ್ಷೇತ್ರ ಸರ ಸಿಗೋದು ಕಷ್ಟ ರೀ. ನಮ್ಮ ಹಾವೇರಿ ಜಿಲ್ಲೆದೊಳಗೆ ಇಂಥ ಪುಣ್ಯಕ್ಷೇತ್ರ ಸಿಗೋದ ಭಾಳ ಅಪ್ರೂಪ ರೀ. ಅಂಥದ್ದು ಇಂಥ ಪುಣ್ಯಕ್ಷೇತ್ರನ ಅಭಿವೃದ್ಧಿ ಮಾಡೋಕೆ ರೆಡಿ ಇಲ್ಲ ರೀ. ಇಲ್ಲಿ ಶಾಸಕರು ರೆಡಿ ಇಲ್ಲ ಸರ್. ಮತ್ತು ಇದ್ದದ್ದು ಹೇಳ್ತಾನೆ ಸರ್. ಇಲ್ಲಿ ಶಾಸಕರು ಬಂದರು ಹಂಗೆ ಹೋಗ್ತಾರೆ ಸರ್. ಅವ್ರ ಮನೆ ದೇವರು ಸರ್. ನಮ್ಮ ಶಾಸಕರು ಮನೆ ದೇವರು ಅವರಾದ್ರೂ ಏನು ಅಭಿವೃದ್ಧಿ ಮಾಡಿಲ್ಲ ಸರ್. ಫ್ರೆಂಡ್ಸ್, ನಾವು ದೇವರಗುಡ್ಡದಲ್ಲಿ ದರ್ಶನ ಪಡ್ಕೊಂಡು ದೇವ್ರದ್ದು ಇನ್ನು ನಾವು ಶ್ರೀಧರಣ್ಣರನ್ನ ಭೇಟಿ ಆಗಿದ್ವಿ. ಅವರು ಕೂಡ ಭಾಳಷ್ಟು ಇನ್ಫಾರ್ಮೇಷನನ್ನು ಕೊಟ್ಟರು ದೇವರಗುಡ್ಡದ ಬಗ್ಗೆ. ಮತ್ತು ಈ ದೇವರಗುಡ್ಡದ ಅಭಿವೃದ್ಧಿ ಆಗಲಿ ಅಂಥೇಳಿ ಸರ್ಕಾರದಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡ್ರು. ಆದಷ್ಟು ಸರ್ಕಾರ ಈ ದೇವರಗುಡ್ಡವನ್ನು ಅಭಿವೃದ್ಧಿ ಮಾಡಲಿ ಅಂಥೇಳಿ ನಮ್ಮ ಕೋರಿಕೆನೂ ಕೂಡ ಆಗಿದೆ.